ನಮಸ್ಕಾರ ಸ್ನೇಹಿತರೆ. ವಿಜಯನಗರ ಸಾಮ್ರಾಜ್ಯದ ವೈಭವದ ನಾಡು, ಸಾಂಸ್ಕೃತಿಕ ರಾಜಧಾನಿ ನಮ್ಮ ಹಂಪಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಮಗೆ ಹಂಪಿ ಎಂದ ತಕ್ಷಣ ನೆನಪಾಗೋದು ಅಲ್ಲಿನ ಕಲ್ಲಿನ ರಥ ವಿರೂಪಾಕ್ಷೇಶ್ವರ ದೇವಸ್ಥಾನ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹಂಪಿಯ ಅತ್ಯಂತ ಪವಿತ್ರ, ಆಧ್ಯಾತ್ಮಿಕ ಮತ್ತು ರಾಮಾಯಣದ ಇತಿಹಾಸವಿರುವ 2 ಪ್ರಮುಖ ಜಾಗಗಳಿಗೆ ಭೇಟಿ ನೀಡಲಿದ್ದೇವೆ. ಅದೇ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಬನ್ನಿ ಇವುಗಳ ಹಿಂದಿರುವ ರಹಸ್ಯ ಮತ್ತು ಇತಿಹಾಸವನ್ನು ತಿಳಿದುಕೊಳ್ಳೋಣ. ವಿರೂಪಾಕ್ಷ ದೇವಸ್ಥಾನದಿಂದ ನೇರ ಸಾಗಿ ಅಲ್ಲಿಂದ ಎದುರು ಬಸವಣ್ಣಕ್ಕೆ ಹೋಗುವ ದಾರಿಯಲ್ಲಿ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಸಾಗುತ್ತಿದ್ದಂತೆ ನಮಗೆ ಸಿಗುವುದೇ ಬಂಡೆಗಳ ಮೇಲೆ ನೆಲೆಸಿರುವ ಯಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ. ಹನುಮಂತನ ಜನ್ಮಸ್ಥಳ ಎನ್ನಲಾಗುವ ಅಂಜನಾದ್ರಿ ಬೆಟ್ಟವು ಇಲ್ಲಿಂದ ನದಿಯ ಆಚೆ ದಂಡೆಯಲ್ಲಿದೆ. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಗೆ ಹೋಗುವ ರಸ್ತೆಯಲ್ಲಿ ನಮಗೆ ಋಷಿಮುಖ ಪರ್ವತ ಕಾಣಸಿಗುತ್ತದೆ. ಇದರ ಹಿಂದಿರುವ ಇತಿಹಾಸ ಏನೆಂದರೆ, ಸೀತಾದೇವಿಯನ್ನು ರಾವಣನು ಅಪಹರಿಸಿದಾಗ ಅವರನ್ನು ಹುಡುಕುತ್ತಾ ಬಂದ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಹನುಮಂತನು ಮೊದಲ ಬಾರಿಗೆ ಭೇಟಿಯಾಗಿದ್ದು ಇದೇ ಋಷಿಮುಖ ಪರ್ವತದ ಮೇಲೆ. ಹಾಗೆ ತನ್ನ ಅಣ್ಣ ವಾಲಿಯ ಕೋಪಕ್ಕೆ ಹೆದರಿ ಓಡಿ ಬಂದ ಸುಗ್ರೀವನಿಗೆ ಇದೇ ಪರ್ವತವೇ ರಕ್ಷಣೆಯ ಕೋಟೆಯಾಗಿತ್ತು. ಏಕೆಂದರೆ ಮಾತಂಗ ಮಹರ್ಷಿಗಳ ಶಾಪದ ಕಾರಣದಿಂದಾಗಿ ವಾಲಿ ಪರ್ವತದ ಮೇಲೆ ಕಾಲಿಡುವಂತಿರಲಿಲ್ಲ. ಇಲ್ಲಿ ನದಿ ದಂಡೆಯಲ್ಲಿರುವ ಸುಗ್ರೀವನ ಗುಹೆ, ಸೀತಾದೇವಿಯ ಆಭರಣಗಳನ್ನು ಬಚ್ಚಿಟ್ಟಿದ್ದ ಜಾಗ ಮತ್ತು ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನಗಳನ್ನು ನೀವಿಲ್ಲಿ ಕಾಣಬಹುದು. ಹಂಪಿಯ ಕೋದಂಡರಾಮ ದೇವಸ್ಥಾನದ ಹತ್ತಿರದಿಂದ ತೆಪ್ಪದ ಮೂಲಕ ನೀವು ಈ ಪರ್ವತವನ್ನು ತಲುಪಬಹುದು. ಪ್ರಕೃತಿಯ ಶಾಂತತೆ ಮತ್ತು ರಾಮಾಯಣದ ವೈಭವವನ್ನು ಕಣ್ಣಾರೆ ಸವಿಯಲು ಇದೊಂದು ಅತ್ಯುತ್ತಮ ಜಾಗ.
ಈಗ ನೀವು ನೋಡುತ್ತಿರುವುದೇ ಜಗತ್ ಪ್ರಸಿದ್ಧ ಯಂತ್ರೋದ್ಧಾರಕ ಆಂಜನೇಯ ವಿಗ್ರಹ. ಇಡೀ ವಿಶ್ವದಲ್ಲೇ ನೀವು ಇಂತಹ ಹನುಮಂತನ ಮೂರ್ತಿಯನ್ನು ಎಲ್ಲೂ ನೋಡಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾವು ಹನುಮಂತನ ವಿಗ್ರಹಗಳನ್ನು ರೌದ್ರ ರೂಪದಲ್ಲಿ, ಗದೆಯನ್ನು ಹಿಡಿದು ನಿಂತಿರುವ ಭಂಗಿಯಲ್ಲಿ ಅಥವಾ ಶ್ರೀರಾಮನ ಮುಂದೆ ಕೈ ಮುಗಿದು ನಿಂತಿರುವ ರೂಪದಲ್ಲಿ ನೋಡುತ್ತೇವೆ. ಆದರೆ ಇಲ್ಲಿ ಹನುಮಂತನು ಪದ್ಮಾಸನದಲ್ಲಿ ಕುಳಿತು ಕಣ್ಣುಗಳನ್ನು ಮುಚ್ಚಿ ಧ್ಯಾನಸ್ಥೆ ಮುದ್ರೆಯಲ್ಲಿದ್ದಾನೆ. ಈ ವಿಗ್ರಹದ ಹಿಂದೆ ಒಂದು ರೋಮಾಂಚಕಾರಿ ಇತಿಹಾಸವಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಜ ತೀರ್ಥರು ಈ ಜಾಗದಲ್ಲಿ ಕೂತು ಪ್ರತಿದಿನ ಆಂಜನೇಯನನ್ನು ನೆನೆದು ಪ್ರಾರ್ಥಿಸುತ್ತಿದ್ದರಂತೆ. ಅವರು ಪ್ರಾರ್ಥಿಸುವಾಗಲೆಲ್ಲ ಹನುಮಂತನು ಕಲ್ಲಿನ ಮೇಲೆ ಇದ್ದಕ್ಕಿದ್ದಂತೆ ಕರಗಿದ ಚಿತ್ರದಂತೆ ಮೂಡಿಬರುತ್ತಿದ್ದನಂತೆ. ಆದರೆ ವ್ಯಾಸರಾಜರು ಆ ವಿಗ್ರಹವನ್ನು ಮುಟ್ಟಲು ಹೋದ ತಕ್ಷಣ ಅದು ಮಾಯವಾಗುತ್ತಿತ್ತು. ಹೀಗೆ ಸತತವಾಗಿ 12 ಬಾರಿ ಆಯಿತು. ಇದರಿಂದ ವ್ಯಾಸರಾಜರು ಒಂದು ಉಪಾಯ ಮಾಡಿದರು. ಅವರು ತಮ್ಮ ತಪೋಶಕ್ತಿಯಿಂದ ಕಲ್ಲಿನ ಮೇಲೆ ಒಂದು ವಿಶಿಷ್ಟವಾದ ಷಟ್ಕೋನ ಯಂತ್ರವನ್ನು ಮತ್ತು ಅದರ ಸುತ್ತಲೂ 12 ವಾನರಗಳನ್ನು ಚಿತ್ರವನ್ನು ಕೆತ್ತಿ ಅದರ ಮಧ್ಯೆ ಆಂಜನೇಯನನ್ನು ಮಂತ್ರಗಳ ಮೂಲಕ ಬಂಧಿಸಿ ಪ್ರತಿಷ್ಠಾಪಿಸಿದರು. ನೀವು ಆ ವಿಗ್ರಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆಂಜನೇಯನ ಸುತ್ತ 12 ವಾನರಗಳ ಪರಸ್ಪರ ಬಾಲವನ್ನು ಹಿಡಿದುಕೊಂಡು ಕೇಂದ್ರದ ಕಡೆ ಮುಖ ಮಾಡಿ ನಿಂತಿರುವುದನ್ನು ಕಾಣಬಹುದು. ಹನುಮಂತನ ಬಾಲದ ತುದಿಯಲ್ಲಿ ಒಂದು ಸಣ್ಣ ಗಂಟೆಯೂ ಇದೆ. ಈ ಯಂತ್ರದ ಶಕ್ತಿಯಿಂದಾಗಿ ಇಲ್ಲಿಗೆ ಬರುವ ಭಕ್ತರ ಸಕಲ ಕಷ್ಟಗಳು, ಮಾನಸಿಕ ಗೊಂದಲಗಳು ದೂರವಾಗಿ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನವೊಂದಿದೆ. ದಕ್ಷಿಣ ಭಾರತದಲ್ಲಿ ಕೇವಲ ಸೂರ್ಯ ದೇವರಿಗೆ ಮುಡಿಪಾದ ದೇವಸ್ಥಾನಗಳು ತುಂಬ ವಿರಳ. ಹಂಪಿಯ ಈ ತಾಣದಲ್ಲಿ ಆಂಜನೇಯ ಮತ್ತು ಸೂರ್ಯ ದೇವರ ಶಕ್ತಿ ಒಟ್ಟಿಗೆ ನೆಲೆಸಿದೆ. ಈ ದೇವಸ್ಥಾನವು ಪೂರ್ವ ದಿಕ್ಕಿಗೆ ಮುಖ ಮಾಡಿದೆ. ಮುಂಜಾನೆ ಸೂರ್ಯ ಉದಯಿಸುವಾಗ ಸೂರ್ಯನ ಮೊದಲ ಕಿರಣಗಳು ನೇರವಾಗಿ ಗರ್ಭಗುಡಿಯ ಒಳಗಿರುವ ಸೂರ್ಯನಾರಾಯಣ ಮೂರ್ತಿಯ ಮೇಲೆ ಬೀಳುವಂತೆ ಇದನ್ನು ನಿರ್ಮಿಸಲಾಗಿದೆ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಕೋದಂಡರಾಮ ದೇವಸ್ಥಾನ ಸಿಗುತ್ತದೆ. ಇಲ್ಲಿನ ವಿಗ್ರಹಗಳನ್ನು ನೋಡಿದರೆ ನಮಗೆ ಭಕ್ತಿ ಭಾವ ಉಕ್ಕಿ ಬರುತ್ತದೆ. ಇಲ್ಲಿ ಒಂದೇ ಒಂದು ದೊಡ್ಡ ನೈಸರ್ಗಿಕ ಬಂಡೆಯ ಮೇಲೆ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣನ ಭವ್ಯ ಮೂರ್ತಿಗಳನ್ನು ಅತ್ಯಂತ ಆಕರ್ಷಕವಾಗಿ ಕೆತ್ತಲಾಗಿದೆ. ಶ್ರೀರಾಮನ ಕೈಯಲ್ಲಿ ನೀವು ಪ್ರಸಿದ್ಧ ಕೋದಂಡ ಎಂಬ ಧನಸ್ಸನ್ನು ನೋಡಬಹುದು. ಅದಕ್ಕಾಗಿಯೇ ಈ ದೇವಸ್ಥಾನಕ್ಕೆ ಕೋದಂಡರಾಮ ದೇವಸ್ಥಾನ ಎಂಬ ಹೆಸರು ಬಂದಿದೆ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನು ರಾಮನ ಪಾದದ ಬಳಿ ಅತ್ಯಂತ ವಿನಯದಿಂದ ಕುಳಿತಿದ್ದಾನೆ. ರಾಮಾಯಣದ ಪ್ರಕಾರ ಸೀತಾದೇವಿಯನ್ನು ಹುಡುಕುತ್ತಾ ಬಂದ ಶ್ರೀರಾಮ ಮತ್ತು ಲಕ್ಷ್ಮಣರು ಇಲ್ಲಿಗೆ ಬಂದಾಗ ವಾನರ ರಾಜರಾದ ಸುಗ್ರೀವನ ಭೇಟಿಯಾಗುತ್ತಾನೆ. ಶ್ರೀರಾಮನು ವಾಲಿ ನಿಗ್ರಹ ಮಾಡಿ ಸುಗ್ರೀವನಿಗೆ ವಾನರ ಸಾಮ್ರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕ ಮಾಡಿದ್ದು ಇದೇ ಪವಿತ್ರ ಜಾಗದಲ್ಲಿ ಎಂಬ ಇತಿಹಾಸವಿದೆ. ವಿಜಯನಗರದ ಅರಸರು ಈ ಪವಿತ್ರ ಜಾಗದ ಮಹತ್ವವನ್ನು ಅರಿತು ಈ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿದರು. ಇಲ್ಲಿನ ಕಂಬಗಳಲ್ಲಿ ವಿಜಯನಗರ ಶೈಲಿಯ ಸುಂದರ ಕೆತ್ತನೆಗಳನ್ನು ನಾವು ಇಂದಿಗೂ ಕಾಣಬಹುದು.
ಕೋದಂಡರಾಮ ದೇವಸ್ಥಾನದ ಪಕ್ಕದಲ್ಲೇ ಪುರಾತನವಾದ ಗೋಪಾಲಸ್ವಾಮಿ ದೇವಸ್ಥಾನವಿದೆ. ವಿಜಯನಗರದ ಅರಸರು, ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರು ಕೃಷ್ಣನ ದೊಡ್ಡ ಭಕ್ತರಾಗಿದ್ದು, ಹಂಪಿಯ ಮುಖ್ಯ ಕೃಷ್ಣ ದೇವಸ್ಥಾನದ ಹೊರತಾಗಿ ನದಿಯ ದಡದಲ್ಲಿ ಪ್ರಶಾಂತವಾಗಿ ನಿರ್ಮಿಸಲಾದ ಅಪರೂಪದ ಕೃಷ್ಣನ ತಾಣಗಳಲ್ಲಿ ಇದು ಒಂದಾಗಿದೆ. ಈ ದೇವಾಲಯದ ಕಂಬಗಳು ಮತ್ತು ಗೋಡೆಗಳ ಮೇಲೆ ಶ್ರೀಕೃಷ್ಣನ ಬಾಲ್ಯದ ಸನ್ನಿವೇಶಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಉತ್ತುಂಗದ ಕಾಲದಲ್ಲಿ ನಿರ್ಮಿಸಲಾಗಿದೆ. ತುಂಗಭದ್ರಾ ನದಿಯ ದಡದಲ್ಲಿರುವ ಅತ್ಯಂತ ಪವಿತ್ರವಾದ ಚಕ್ರತೀರ್ಥದ ಭಾಗದಲ್ಲಿ ಇದು ನೆಲೆಸಿದೆ. ಸ್ನೇಹಿತರೆ, ಹಂಪಿಗೆ ಹೋದಾಗ ಇತಿಹಾಸ ಮತ್ತು ಭಕ್ತಿಯ ಸಂಗಮವಾಗಿರುವ ಈ ಯಂತ್ರೋದ್ಧಾರಕ ಆಂಜನೇಯ ಮತ್ತು ಕೋದಂಡರಾಮ ದೇವಸ್ಥಾನಗಳಿಗೆ ಖಂಡಿತ ಭೇಟಿ ನೀಡಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಜಾಗದೊಂದಿಗೆ ಸಿಗೋಣ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್.